ಗುರುಗಳೇ, ಏನು ಸಮಾಚಾರ? ಏನು ಹೇಳೋದು ಸ್ವಾಮಿ, ನಿಮ್ಮಂತರ ಹೇಳ್ಬೇಕು, ನಾವು ಕೇಳಬೇಕು. ನಮ್ದೇನೂ ಇಲ್ಲ, ನಾವೇನೋ ಮಾಡೋಣ ಅಂತ ಬಂದ್ವಿ. ಸೊ ಬಂದಾಗ ನಮ್ದು ಭಾಗ್ಯ ಏನು ಅಂದರೆ ನಿಮ್ಮಂಥ ವ್ಯಕ್ತಿಗಳನ್ನ ಮೀಟ್ ಮಾಡಿದ್ವಿ. ಒಳ್ಳೆ ಸ್ವಾಮಿ. ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ನಿಮ್ಮಂಥ ವ್ಯಕ್ತಿಗಳು ಇರ್ತಾರೆ ಅಂತ ಕೇಳ್ತಿದ್ವಿ. ಸೊ ಈಗ ನೋಡೋಂಥ ಭಾಗ್ಯ ಸಿಕ್ಕಿದೆ ಅಷ್ಟೇ. ಇಲ್ಲ ಇಲ್ಲ ಏನು ಮಾಡ್ತಾ ಇದ್ದೀವಿ ಸರ್, ಅವ್ನು ಕೊಟ್ಟಿದ್ದನ್ನು ಅವನಿಗೆ ಕೊಡ್ತಾ ಇದ್ದೀವಿ. ಇದು ಹೆಂಗೆ ನಿಮಗೆಲ್ಲ ಸಂಗೀತಕ್ಕೆ ಹೆಂಗೆ ಬಂತು? ಇದು ನಮಗೆ ಪ್ರೇರಣೆ ಅಂದರೆ, ನಾವು ಡ್ಯೂಟಿ ಮೇಲೆ ಇದ್ವು ಕಾರವಾರದಲ್ಲಿ. ಸಂಗೀತ ಕಲಿಯೋಕ್ಕೆ ಸ್ವಲ್ಪ ಹುಚ್ಚಿಡಿಸ್ಬಿಟ್ರು ನಮಗೆ. ಅದೇನು ಮಾಡೋದು ನಮಗೆ ಬಿಡೋಕ್ಕಾಗಿಲ್ಲ. ಅದು ಕಲಿತೆ. ಯೋಗನೂ ಅಷ್ಟೇ, ನಮಗೆ ಸುಮ್ಮನೆ ಹುಚ್ಚಿಡಿಸ್ಬಿಟ್ರು ಇರ್ತಾರೆ, ಅದು ಬಿಡೋಕ್ಕಾಗಲ್ಲ ನಮಗೆ. ಬಿಡೋಕ್ಕಾಗಲ್ಲ, ಅವ್ರನ್ನ ಬಿಟ್ಟೋಯ್ತದೆ, ನಮಗೆ ಬಿಡೋದಿಲ್ಲ, ಬಿಡಲ್ಲ. ಅಷ್ಟು ಹಂಗಾಗ್ಬಿಟ್ಟಿದೆ. ಈಗ ನಮ್ಮ ಜೊತೆ ಕೆಲಸ ಮಾಡೋರು ರಿಟೈರ್ಡ್ ಆದರು, ರಿಟೈರ್ಡ್ ಆಗಿ ಸತ್ತೋದ್ರು. ನಾವು ಸುಮ್ಮನೆ ಪವರ್ ಹೌಸಲ್ಲಿದ್ದಾಗ ಸುಮ್ಮನೆ ಕಾಲು ಎತ್ತಪ್ಪ ಕೈ ಎತ್ತಪ್ಪ ಯೋಗಾಸನ ಮಾಡೋನವರು. ನಾವು ಅವ್ರ ಮಾತು ಕಟ್ಕೊಂಡು ಮಾಡಿದೆ. ಆದ್ರೆ ನಮಗೆ ಬಿಡ್ತಾರಲ್ಲ, ನಾವು ಗಲ್ಲಿಗೆ ಹೋಗಿ ಮಾಡಿದ್ವಿ. ಲೆಕ್ಕ ನಂಬ್ತಿರೋ ಬಿಡ್ತಾರೆ ನೀವು. ಅಮರ್ನಾಥ್ ಹೋಗಿದ್ವಿ, ಥೈಲ್ಯಾಂಡ್ಗೆ ಹೋಗಿದ್ವಿ. ಅಲ್ಲಿ ಹೋದ್ರೆ ಎಲ್ಲಿ ಒಂದು ಅರ್ಧ ಗಂಟೆ ನಿಮಿಷ ಅಲ್ಲಿ ಹೋಗಿ ಮಾಡೋದು. ಬದ್ರಿನಾಥಲ್ಲಿ ಹೋದಾಗ ಚಳಿ ನಡುಗ್ತಾ ಇತ್ತು, ನಾನು ಬೆಡ್ಶೀಟ್ ಹೊತ್ಕೊಂಡು ಮಾಡಿದ್ದೀನಿ. ನಂಬ್ತಿರೋ ಬಿಡ್ತಿರೋ. ರೈಲ್ವೆ ಸ್ಟೇಷನಲ್ಲಿ ಆ ಫುಟ್ಪಾತೆಲ್ಲ ಮಾಡಿದ್ದೀನಿ. ಅಲ್ಲಿ ನೋಡಿದವ್ರು ಜನ, ಏನಯ್ಯ ಇಲ್ಲೆಲ್ಲ ಮಾಡ್ತಿದ್ದಲ್ಲ, ಇಲ್ಲೇ ಇದ್ಬಿಡ ಯಾರಂತ ಬದ್ರಿನಾಥಲ್ಲಿ. ಇಲ್ಲ ಸ್ವಾಮಿ ಎಲ್ಲ ಹೋಗಿ ಅವ್ರು ಯಾತ್ರೆ ಮಾಡಿ ನೋಡಿ, ಎಲ್ಲ ಕಡೆ ಸ್ವಾಮಿಗಳ ದರ್ಶನ ಮಾಡಿದ್ರು. ಅಮರನಾಥ್, ಬದ್ರಿನಾಥ್, ಕೇದಾರ್ನಾಥ್ ಎಲ್ಲ ದರ್ಶನ ಮಾಡಿ ಈಗ ಆರಾಮಾಗಿ. ಏನೋ ಯೋಗದಲ್ಲಿ ಒಂದು ಶಕ್ತಿ ಇದೆ, ಅಷ್ಟು ಮಾತ್ರ ನಾವು ಹೇಳ್ಬೋದು. ಒಂದು ಶಕ್ತಿ ಇದೆ ಅಂದಲ್ಲ, ಆ ಶಕ್ತಿ ಇರೋದೇ ನಾನು ಈಗ ಮಟ್ಟದಲ್ಲಿದ್ದೀನಿ. ಯೋಗ ಇಲ್ಲ ಅಂದರೆ ಏನಾಗ್ತಿದೆ ನನಗೆ ಗೊತ್ತಿಲ್ಲ ಅಲ್ವಾ? ಹೌದು, ಪಂಡ್ರಾಪುರಿಗೆ ಪಾದಯಾತ್ರೆ ಮಾಡಿದ್ದೀನಿ ಡ್ಯೂಟಿ ಮೇಲೆ. ವಿಠಲ ವಿಠಲ ಅಂದ್ಕೊಂಡು ಡ್ಯೂಟಿನೇ ಬಿಟ್ಟು ಹೋದವ್ರು ನಾವು. ವಿಠಲ ವಿಠಲ ಅಂದ್ಕೊಂಡು ಹೋದವ್ರು ನಾವು. 2 ತಿಂಗಳು ಡ್ಯೂಟಿನೇ ಬಿಟ್ಟು ಹೋದವ್ರು. ಕೊನೆಗೆ ಬಂದು ತಗೊಂಡ್ರು. ಅವನ ಶಕ್ತಿ ಇದೆ ನೋಡಿ. ಅದೇ ವಿಠಲನ್ ನೆನ್ಸ್ಕೊಂಡು ಯಾವ್ದಾರ ಒಂದು ಪದ ಕೇಳ್ಬೋದಾ ನಿಮ್ಮ ಹತ್ರ? ಕಲಿಯೋದು ಭಾಳ ಇದೆ. ಹೌದು, ಸಂಗೀತ ದೇವರು ಏನು ಮರ ನೀನು ವರ ಕೊಡ್ತೀನಿ, ಸಂಗೀತ ಬಗ್ಗೆ ವರ ಕೊಡಲ್ಲ ನಾನು ಅಲ್ವಾ? ನೀವೇನಾರು ಕೇಳೋ ಕೊಡ್ತೀನಿ, ಈ ಸಂಗೀತದ ಬಗ್ಗೆ ನಾನು ನಿನಗೆ ವರ ಕೊಡೋಕ್ಕಾಗಲ್ಲಪ್ಪ. ಅದು ನಿನ್ನ ಸ್ವಂತದಿಂದ ಸಾಧನೆ ಮಾಡ್ಬೋದು. ಓ, ವರ ಎಲ್ಲದಕ್ಕೂ ಕೊಡ್ತೀನಿ ನಾನು, ಏನು ಬೇಕಾದ್ರೂ. ಸಂಗೀತಕ್ಕೆ ಹೋದ್ರೆ ಕೊಡಲ್ಲ ಅಂತ ಕೊಡೋಕ್ಕಾಗಲ್ಲ. ಸ್ವಂತ ಬುದ್ಧಿನ ಕಲಿಬೇಕು ಅಂದರು. ಅದನ್ನು ನಾನು ತಿಳಿದಷ್ಟು ಕಲ್ತಿದ್ದೀನಿ ಅಷ್ಟೇ. ಶಿವ ಚಿಂತೆ ಶಿವ ಧ್ಯಾನ, ಶಿವ ಚಿಂತೆ ಶಿವ ಧ್ಯಾನ ಇಲ್ಲದ ಮನುಜರು. ಶಿವ ಚಿಂತೆ ಶಿವ ಧ್ಯಾನ ಇಲ್ಲದ ಮನುಜರು. ಸಗಣಿಯೋಳು ಸಾಸಿರ ಹುಳ ಹುಟ್ಟಿದಂತೆ. ಶಿವ ಚಿಂತೆ ಶಿವ ಧ್ಯಾನ ಇಲ್ಲದ ಮನುಜರು. ಸಗಣಿಯೋಳು ಸಾಸಿರ ಹುಳ ಹುಟ್ಟಿದಂತೆ. ಸ್ವಲ್ಪ ಬರ್ತದೆ ಅಷ್ಟೇ. ಸೂಪರ್ ಅಲ್ಲ, ಅದು ಮಾತು ಎಂತ ಮಾತು ನೋಡಿ. ವರ ನಿನಗೆ ಏನ್ ಬೇಕಾದ್ರೂ ಕೊಡ್ತೀನಿ, ನಿಮಗೆ ಏನ್ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಸಂಗೀತದ ಬಗ್ಗೆ ನಾನು ನಿನಗೆ ಕೊಡಕ್ಕಾಗಲ್ಲಪ್ಪ.
ಪುಣ್ಯ ಅಂತ ನೋಡಿ ಅದು ಎಷ್ಟು ಸಾಧನೆ ಇದೆ ಅದು ನಾವು ಸ್ವಂತ ಬುದ್ಧಿಯಿಂದ ಕಲಿಬೇಕು